ನಮಸ್ಕಾರ ಫ್ರೆಂಡ್ಸು. ನಮ್ಮ ವಾಕಿಂಗ್ ಟೀಮ್ ಅವರೆಲ್ಲ ಸೇರಿಕೊಂಡು ಇವತ್ತು 2 nights 3 days ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಇವತ್ತು ಸೇರ್ತಾ ಇದ್ದೀವಿ. 5 ಗಂಟೆ ಬೆಳಗ್ಗೆ ಎಲ್ಲರೂ ಅವ್ರ ಲಗೇಜ್ಗಳು ತೊಗೊಂಡು ಬಂದು ವೆಹಿಕಲಲ್ಲಿ ಹತ್ತಾ ಇದ್ದಾರೆ. 2 ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಕಬಿನಿ ಮತ್ತು ಮಡಿಕೇರಿಗೆ ಪ್ಲ್ಯಾನ್ ಆಗಿರೋದು. ಎಲ್ಲರೂ ವೆಹಿಕಲ್ ಹತ್ತೋಷ್ಟಲ್ದಿ 5:20 ಆಗ್ತಾ ಇದೆ. ಎಲ್ಲಾರ್ದಾದ್ರೂ ಇವರಿಬ್ರು ಡಿಸ್ಕಷನ್ ಮಾತ್ರ ಮುಗಿತಾ ಇಲ್ಲ. ಸೊ ಫೈನಲಿ ನಮ್ಮ 2 ವೆಹಿಕಲ್ಗಳು ಮೂವ್ ಆಗ್ತಾ ಇತ್ತಪ್ಪ. ಬೆಳಗಿನ ಜಾವ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಎಲ್ಲ ರೋಡೆಲ್ಲ ಖಾಲಿ ಖಾಲಿ ಇದೆ. ಮೈಸೂರು ಹೈವೇ ಟೋಲ್ ಬಂತು. ಟೋಲ್ ಬಿಟ್ಟು ಸ್ವಲ್ಪ ದೂರ ಹೋಗಲಿಲ್ಲ, ಆಗಲೇ ಕಾಫಿ ಟೀಗೆ ನಿಲ್ಲಿಸಪ್ಪ ಅಂತ ಗಲಾಟೆ ಈ ಟೀಮಲ್ಲಿ. ಕಾಫಿ ಟೈಮ್, ಬನ್ನಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಪ್ರಯಾಣ ಬೆಳೆಸೋಣ. ಕಾಫಿ ಆಯಿತು, ಈಗ ಮೈಸೂರು ಕಡೆ ಹೊರಟಿದ್ದೀವಿ. ಹಾಗೆ ಕಬಿನಿಗೆ ಹೋಗೋಕ್ಕಿಂತ ಮುಂಚೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೆಟ್ಟದ ಮೇಲೆ ಫುಲ್ಲು ಮಂಜು ಆವರಿಸ್ಕೊಂಡ್ಬಿಟ್ಟಿದೆ, ಅದ್ಭುತವಾಗಿ ಕಾಣಿಸ್ತಾ ಇದೆ. ಗೋಪುರ ಮಂಜಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಚಾಮುಂಡೇಶ್ವರಿ ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದ ತಗೊಂಡು ಈಗ ನಮ್ಮ ವೆಹಿಕಲ್ ಕಡೆ ಹೊರಟಿದ್ದೀವಿ. ಟಿಫನ್ ಮಾಡೋಣ ಅಂತ ಓಲ್ಡ್ ಮೈಲಾರಿಗೆ ಬಂದ್ರಿ, ಆದರೆ ಇಲ್ಲಿ ಫುಲ್ಲು ರಶ್ಶು. ಟಿಫನ್ಗೂ ಕಾಯಂಗೆ ಆಗ್ಬಿಟ್ಟೈತೆ ನಮ್ಮ ಕೆಲಸ. ಇದು ಬೇಕಾಗಿ ಕಾಯ್ಕೊಂಡು ತಿನ್ನೋ ಪ್ರಾಬ್ಲಮ್ಮು. ಹೋಟ್ಲು ಫುಲ್ಲು ರಶ್ಶು, ಹೊಟ್ಟೆ ಹಸಿತಾ ಇದೆ ಇಲ್ಲಿ. ಈ ರಶಲ್ಲೂ ಆಗೋ ಹೇಗೋ ಜಾಗ ಮಾಡಿಕೊಂಡು 12 ಜನಕ್ಕೆ ಒಂದು ಸೀಟ್ ಸಿಕ್ತು. ಈಗ ಕೂತ್ಕೊಂಡು ಜಮಾಯಿಸ್ಬಿಡೋದೆ. ಕಬಿನಿ ಕಡೆ ಪಯಣ. ರೋಡ್ ಮಾತ್ರ ಅದ್ಭುತವಾಗಿದೆ. ನಾನೇ ಗಾಡಿ ಓಡಿಸ್ತಾ ಇದ್ದೀನಿ, ಒಳ್ಳೆ ಮಜಾ ಬರ್ತಾ ಇದೆ. ಅಲ್ಲಲ್ಲಿ
ಜಿಂಕೆಗಳು. ಓ ಅಲ್ಲಿ ನೋಡಿ ಒಂಟಿ ಸಲಗ ಆರಾಮಾಗಿ ರೋಡಲ್ಲಿ ನಿಂತ್ಕೊಂಡು ಅದು ಹುಲ್ಲು ತಿಂತಾ ಇರಬೇಕು ಮೋಸ್ಟ್ಲಿ. ಅಬ್ಬಾ ಸದ್ಯ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅದು. ಪಾಪ ಎದುರುಗಡೆ ಒಬ್ಬ ಕಾರವನು ಅಲ್ಲೇ ನಿಲ್ಲಿಸೇ ಬಿಟ್ಟಿದ್ದ ಎದುರ್ಕೊಂಡು. ಸೊ ಫೈನಲಿ ರೆಜೆಂಟಾ ರೆಸಾರ್ಟ್ಗೆ ಬಂದ್ವಿ. ಮೋಸ್ಟ್ಲಿ ವೆಹಿಕಲ್ಗಳನ್ನ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಅಂತ ಕಾಣುತ್ತೆ. ನಡೀರಿ ನಡೀರಿ, ಲಗೇಜ್ಗಳೆಲ್ಲ ಅವರೇ ತಗೊಂಬರ್ತಾರೆ ರೂಮ್ಗಳಿಗೆ. ರಿಸೆಪ್ಷನ್ ಏರಿಯಾಗೆ ಬರ್ತಾ ಇದ್ದೀವಿ. ರಿಸೆಪ್ಷನಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಓ ವೆಲ್ಕಮ್ ಡ್ರಿಂಕ್. ರೂಮ್ಸು ಅಲಾಟ್ ಆಗೋಷ್ಟರಲ್ಲಿ ಒಂದು ರೌಂಡು ಸ್ನೂಕ್ ಟೇಬಲಲ್ಲಿ ಆಟ ಆಡ್ಬಿಡೋಣ ಅಂತ ಬಂದ್ವಿ. ಇಲ್ಲ ಅದೆಲ್ಲ ಕಚ್ಕೊಂಡ್ಬಿಟ್ಟದ ಸ್ವಿಮ್ಮಿಂಗ್ ಪೂಲು ತುಂಬ ನೀಟಾಗಿಟ್ಟಿದ್ದಾರೆ. ಎಲ್ಲರೂ ಯಾರ್ಯಾರಿಗೆ ಯಾವ್ಯಾವ ಥರ ಕಂಫರ್ಟ್ ಬೇಕೋ ಆ ಥರ ರೂಮ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ರೂಮು ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಇಲ್ಲಿ 3 ಜನ ಮಲ್ಕೊಬೋದು. ಇನ್ನೂ ಬಂದು ಲಗೇಜೇ ಇರಲಿಲ್ಲ, ಆಗಲೇ ಎಲ್ಲರೂ ಕೈಗೆ ಗ್ಲಾಸ್ಗಳು ತಗೊಳ್ತಾ ಇದ್ದಾರೆ. ಪಾಪ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟಿತ್ತೈತಲ್ಲ. ಊಟದ ಟೈಮ್ ಬೇರೆ ಆಗಿತ್ತು. ಎಲ್ಲರೂ ಒಂದು 2 ಪೆಗ್ ಹಾಕ್ಕೊಂಡು ಬಂದು ಊಟ ಎಂಜಾಯ್ ಮಾಡ್ತಾ ಇದ್ದಾರೆ. ನೀಟಾಗಿ ಎಲ್ಲ ಅರೇಂಜ್ ಆಗಿದೆ.
ಊಟ ಆಯಿತು, ಅಲ್ಲೇ ಗಾರ್ಡನಲ್ಲಿ ಹಾಗೆ ಎಲ್ಲರೂ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಧ್ಯಾಹ್ನ ರೂಮಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಸಾಯಂಕಾಲ ಸ್ವಿಮ್ ಮಾಡಿದ್ವಿ. ಈವ್ನಿಂಗ್ ಕಾಫಿ ಟೀ ಸ್ನ್ಯಾಕ್ಸ್ ಆದಮೇಲೆ ರಾತ್ರಿ ಕ್ಯಾಂಪ್ ಫೈರ್ ಹಾಕ್ಕೊಂಡು ಒಂದು ಸ್ವಲ್ಪ ಹರಟೆ ಹೊಡೆದ್ವಿ. ನಂತರ ಊಟ ಮಾಡಿಕೊಂಡು ರಾತ್ರಿ ಬೇಗ ಮಲ್ಕೊಂಬಿಟ್ವಿ. ಗುಡ್ ಮಾರ್ನಿಂಗ್. ನಮ್ಮ ಟೀಮ್ದು ಮಾರ್ನಿಂಗ್ ವಾಕು ಜೋರಾಗಿ ನಡೀತಾ ಇದೆ. ನೈಸ್ ವೆದರ್, ಬ್ಯೂಟಿಫುಲ್ ಸೀನ್ರಿ, ಅದ್ಭುತವಾಗಿದೆ. ಮಧ್ಯದಲ್ಲಿ ಕಾಮನ ಬಿಲ್ಲು ಬೇರೆ. ವಾವ್. ವಾಕ್ ಆಯಿತು. ಈಗ ಕಾಫಿ ವಿತ್ ಮಂಕಿ ನಡೀತಾ ಇದೆ. ಎಲ್ಲರೂ ರೆಡಿಯಾಗಿ ಬಂದು ಆಗಲೇ ಟಿಫನ್ ಬಾರಿಸ್ತಾ ಇದ್ದಾರೆ. ಟಿಫನ್ ಆದಮೇಲೆ ನಾನು ಹಾಗೆ ಏರಿಯಾ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದು ಸೊ ಎಲ್ಲರಿಗೂ ಫೈನಲಿ ರೂಮ್ ವೆಕೇಟ್ ಮಾಡೋಕ್ಕೆ ಹೇಳಿ ಬಿಲ್ ಸೆಕ್ಷನ್ಗೆ ಬಂದು ಅಮೌಂಟ್ ಸೆಟ್ಲ್ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಟೀಮ್ ಎಲ್ಲರದು ಒಂದು ಫೋಟೋ. ಈಗ ಕಬಿನಿ ಬಿಟ್ಟು ಮಡಿಕೇರಿಗೆ ಹೊರಟಿದ್ದೀವಿ. ಈ ಮಡಿಕೇರಿಗೆ ಹೋಗೋದಕ್ಕೆ ಕೇರಳ ಬಾರ್ಡ್ರ್ ಒಳಗಡೆ ಎಂಟ್ರಾಗಿ ಕೇರಳದಿಂದ ಮಡಿಕೇರಿಗೆ ಹೋಗಬೇಕು. ಕೇರಳ ಬಾರ್ಡ್ರ್ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ನೀಟಾಗಿ ಲೇ ಮಾಡಿದ್ದಾರೆ. ಕರ್ನಾಟಕ ಬಾರ್ಡ್ರಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಚೆಕ್ ಪೋಸ್ಟ್ ರೋಡ್ ನೋಡ್ತಾ ಇದ್ರೇ ಹೇಳ್ಬೋದು ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಆದ್ವಿ ಅಂತ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತಾ ಇದೆಯೋ, ಇದೆಲ್ಲ ರೋಡ್ ಎಷ್ಟು ಚೆನ್ನಾಗಿ ಹಾಕಬೇಕು. ಏನೇ ಹೇಳಿ ಟೂರಿಸಮ್ ಬಗ್ಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕಪ್ಪ. ಸೊ ಫೈನಲಿ ಮಧ್ಯಾಹ್ನ
ಮಡಿಕೇರಿ ರೀಚ್ ಆಗಿದ್ದೀವಿ. ಬನ್ನಿ ಹಾಗೆ ನಾವಿರೋ ಜಾಗ ಮತ್ತು ಮನೆ ಹೇಗಿದೆ ಅಂತಲೂ ನೋಡ್ಬಿಡೋಣ. ಮಧ್ಯಾಹ್ನ ಊಟ ಆಯಿತು. ಆದಮೇಲೆ ಹಾಗೆ ಮುಗಿಲ್ಪೇಟೆ ನೋಡೋಣ ಅಂತ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. 2 ಜೀಪ್ ಹೈರ್ ಮಾಡ್ಕೊಂಡಿದ್ದೀವಿ. ರೋಡ್ ನೋಡ್ರಿ ಹೇಗಿದೆ. ಇಲ್ಲಿ ನಮ್ಮ ಇನ್ನೋವಾ ಗಾಡಿಗಳಂತೂ ದೇವರಣೆ ಹೋಗಲ್ಲ. ಅಕಸ್ಮಾತ್ ಇನ್ನೋವಾ ಗಾಡಿಯಲ್ಲಿ ಬಂದರೆ ಎಲ್ಲ ಪಾರ್ಟ್ಸ್ಗಳು ಹಾಯ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಈ ಜೀಪ್ ರೈಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲೆ ಬಂದ್ವಿ. ಈಗ ಫುಲ್ ಫಾಗ್ ಇದೆ ಇಲ್ಲಿ. ತೆಗಿತೀನಿ ಅಲ್ಲಿ. ಮೇಲೆ ಸ್ವಲ್ಪ ದೂರ ಹತ್ಕೊಂಡು ಹೋಗ್ಬೇಕು. ಸೊ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ನಮ್ಮದು. ನಾನೊಂದು 1000 ಸರಿ ಹೇಳ್ತೀನಿ ಫೋಟೋ ತೆಗಿರೋ ನಂದು ಅಂತ. ಬೇರೆಯವ್ರ ಫೋಟೋ ತೆಗಿಯಕ್ಕೆ ನಮ್ಮ ಹುಡುಗರು ಹೆಂಗ್ ರೆಡಿ ಆಗಿದ್ದಾರೆ ನೋಡ್ರಿ. ಇವೆಲ್ಲ ಮಾಡ್ತಾರೆ. ಮುಗಿಲ ಮೇಲೆ ಮೋಡಗಳ ಪೇಟೆ, ಮುಗಿಲ ಮೇಲೆ ಮೋಡಗಳ ಪೇಟೆ, ಮಾಡೋಣ ಬನ್ನಿ ಈ ಸೌಂದರ್ಯದ ಬೇಟೆ, ಮಾಡೋಣ ಬನ್ನಿ ಈ ಸೌಂದರ್ಯದ ಬೇಟೆ, ಇದೇ ಸಂತೋಷದ ಪರಾಕಾಷ್ಠೆ. ಹೇಳೋದು ಇದನ್ನ ಮುಗಿಲ ಪೇಟೆ. ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಫೈನಲ್ ಡೇ. ಎಲ್ಲ ಮನೆಗೆ ಹೋಗೋದಕ್ಕೆ ಬೇಗ ಬೇಗ ರೆಡಿಯಾಗಿ ಬೆಳಗ್ಗೆನೆ ಟಿಫನ್ ಮಾಡಿಕೊಂಡು ಎಲ್ಲ ಲಗೇಜ್ನ ಕಾರ್ಗಳಿಗೆ ತುಂಬ್ತಾ ಇದ್ದಾರೆ. ಆನ್ ದಿ ವೇ ನಾಗರಹೊಳೆ ಮೇಲೆ ಈ ರೂಟಲ್ಲಿ ಹೋಗ್ತಾ ಇದ್ವಿ. ಅಟ್ಲೀಸ್ಟ್ ಹೋಗ್ತಾ ಯಾವುದಾದ್ರು ಕಾಡು ಪ್ರಾಣಿಗಳು ಕಾಣಿಸ್ತವೆ ಅಂತ ಅಲ್ಲಿ ಇಲ್ಲಿ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಜಿಂಕೆಗಳು ಮಾತ್ರ ಕಾಣಿಸ್ತಾ ಇದೆ, ಬೇರೆ ಏನು ಪ್ರಾಣಿಗಳು ಕಾಣಿಸ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.